ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಅಲ್ಟೋ K10ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಡಿಸ್ಪ್ಲೇ ಯಾವ ಥರ ವರ್ಕ್ ಆಗ್ತೈತೆ ಅಂತೇಳಿ ಹೇಳ್ತೀನಿ. ಇದರಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ನಲ್ಲಿ ಡಿಸ್ಪ್ಲೇ ಕೂಡ ಬ್ರೈಟ್ನೆಸ್ ಜಾಸ್ತಿ ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ನ ಮಾಡ್ಕೋಬೋದು. ಮತ್ತು ಇಲ್ಲಿ ಮೋಡ್ ಅಂತೇಳಿ ಐತಿ, ಹೌದಾ. ಈ ಮೋಡ್ ಅನ್ನೋದು ಡೇನ ತೋರಿಸ್ತೈತಿ. ನೆಕ್ಸ್ಟ್ ಇದು ಬಂದರೆ ಬ್ಯಾಕ್ ಬಂದರೆ ಇಲ್ಲಿ ಡೇಟ್ ಆ್ಯಂಡ್ ಟೈಮ್, ಹೌದಾ. ಇದರಲ್ಲಿ ಐತೆ ನೋಡ್ರಿ, ಸಿಂಕ್ ವಿತ್ GPS, ಹೌದಾ. ಇದನ್ನು ಕೂಡ ಆನ್ ಮಾಡಿ ಇಟ್ಕೋಬೇಕು ನಾವು. ಆ್ಯಂಡ್ ಮತ್ತೆ ಇಲ್ಲಿ 24 hours ಫಾರ್ಮೇಟ್ ಕ್ಲಾಕ್ ಡ್ಯೂರಿಂಗ್ ಡಿಸ್ಪ್ಲೇ ಆಫ್, ಅಂದರೆ ಡಿಸ್ಪ್ಲೇ ಆಫ್ ಆದರೂ ಕೂಡ ಕ್ಲಾಕ್ನ ತೋರಿಸ್ಬೇಕು ಟೈಮ್, ಅಂದರೆ ಆ ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ವೆಹಿಕಲ್ ಅಲರ್ಟ್ಸ್ ಅಂತೇಳಿ ಐತಿ, ಅಂದರೆ ಡೋರ್ ಓಪನ್ ಆದಾಗ ಇಲ್ಲಿ ನಿಮ್ಗೆ ಡಿಸ್ಪ್ಲೇನಲ್ಲಿ ತೋರಿಸ್ತೈತಿ ಡೋರ್ ಓಪನ್ ಆಗಿದೆ ಅಥವಾ ಡೋರ್ ಸರಿಯಾಗಿ ಬಿದ್ದಿಲ್ಲ ಅಂತೇಳಿ. ಮತ್ತು ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಆಗಿದ್ದು ಕೂಡ ನೀವು ಈ ಡಿಸ್ಪ್ಲೇನಲ್ಲಿ ಗೊತ್ತಾಗುತ್ತದೆ. ಇದು ಆನ್ ಮಾಡಿ ಇಟ್ಟಿರ್ಬೇಕು. ಸೀಟ್ ಬೆಲ್ಟ್, ಲೋ ಫ್ಯೂಲ್, ಹೌದಾ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಈ ಡಿಸ್ಪ್ಲೇನಲ್ಲಿ ತೋರಿಸ್ಬೇಕಾದ್ರೆ ಏನು ಮಾಡ್ಬೇಕಾಗ್ತದೆ, ನೀವು ಇವೆಲ್ಲ ಆಪ್ಷನ್ಸ್ನ ಆನ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಲಾಕ್ ಕೀಪ್ಯಾಡ್ ವೈಲ್ ಡ್ರೈವಿಂಗ್, ಅಂದರೆ ಕೀಪ್ಯಾಡ್ ವರ್ಕ್ ಆಗಲ್ಲ ಡ್ರೈವ್ ಮಾಡಬೇಕಾದ್ರೆ, ಅದನ್ನು ನಾವು ಆನ್ ಮಾಡ್ಕೋಬೋದು ಅಥವಾ ಬೇಕಿದ್ದಾಗ ಆಫ್ ಮಾಡ್ಕೋಬೋದು. ಅದು ಡಿಪೆಂಡ್ ಅಪಾನ್ ಅವರ್ ಸೆಲ್ಫ್. ಸ್ಕ್ರೋಲ್ ಥ್ರೋ ಸ್ಟೇರಿಂಗ್ ವೀಲ್ಸ್ ಕಂಟ್ರೋಲ್, ಹೌದಾ. ಸ್ಕ್ರೋಲ್ ಥ್ರೋ ಸ್ಟೇರಿಂಗ್ ವೀಲ್ ಕಂಟ್ರೋಲ್ಸ್, ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಕೊಟ್ಟಿದ್ದಾರೆ ಆಪ್ಷನ್ಸ್. ಸೆಕ್ಯೂರಿಟಿ ಅಥವಾ ನಿಮ್ಗೆ ಏನಾದರೂ ಪಾಸ್ವರ್ಡ್ ಬೇಕಿದ್ರೆ ಇಟ್ಕೋಬೋದು. ಆ್ಯಂಡ್ ರೀಸ್ಟೋರ್ ಫ್ಯಾಕ್ಟರ್ ಸೆಟ್ಟಿಂಗ್, ಅಂದರೆ ಎಲ್ಲ ಒಂದು ಸಲ ರೀಸ್ಟೋರ್ ಮಾಡ್ಕೋಬೇಕಾದ್ರೆ ಅದು ಆಪ್ಷನ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನಿಮ್ಗೆ ಸೌಂಡ್ ಸಿಸ್ಟಮ್ ಇಲ್ಲೇ ಐತೆ ನೋಡ್ರಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಬಾಸ್ ಮಿಡ್ ಟ್ರೆಬಲ್ ಅಂತೇಳಿ ಐತೆ, ಅಂದರೆ ಬೀಟ್ಸ್ನ ಅಥವಾ ಕೆಲವೊಂದು ಸಾಂಗ್ಸ್ ಇರ್ತೈತೆ, ಬೀಟ್ಸ್ನ ನೀವು ಬೇಕಿದ್ರೆ ಸೆಟ್ ಮಾಡ್ಕೋಬೋದು. ಇಲ್ಲಿ ಬ್ಯಾಲೆನ್ಸ್ ಐತೆ, ಹೌದಾ. ಬ್ಯಾಲೆನ್ಸ್ ಆ್ಯಂಡ್ ಫ್ಯಾಡರ್ ಸೆಟ್ಟಿಂಗ್ಸ್ ಅಂತೇಳಿ ಐತೆ. ಆ್ಯಂಡ್ ಡ್ರೈವರ್ ರೀಸೆಟ್ ರೇರ್, ಹೌದಾ. ಇದನ್ನು ಸೆಟ್ ಮಾಡ್ಕೋಬೋದು. ಮತ್ತು ವಾಲ್ಯೂಮ್ ಇಲ್ಲಿ ನೋಡ್ರಿ, ಈಕ್ವಲೈಸರ್ ಪ್ರೀಸೆಟ್ಸ್ ಅಂತೇಳಿ ಐತಿ. ಇದರಲ್ಲಿ ನೀವು ಫ್ಲ್ಯಾಟ್, ರಾಕ್, ಕ್ಲಾಸಿಕ್, ಪಾಪ್, ಹಿಪ್ ಹಾಪ್, ಕಸ್ಟಮ್ ಅಂದರೆ ಇಲ್ಲಿ ನೀವು ಬೇಸ್ ಅಥವಾ ಸಾಂಗ್ದು ಬೀಟ್ಸ್ನ ನೀವು ಸೆಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ರೇಡಿಯೋ, ಹೌದಾ. AM ಆ್ಯಕ್ಟಿವ್ ಅಂತೇಳಿ ಐತಿ. ನೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ಫೋನ್ ಲಿಂಕೇಜ್, ಹೌದಾ. ಆ್ಯಪಲ್ ಕಾರ್ ಪ್ಲೇ, ಆ್ಯಂಡ್ರಾಯ್ಡ್ ಆಟೋ, ಸ್ಮಾರ್ಟ್ ಪ್ಲೇ ಸ್ಟುಡಿಯೋ ಅಂತೇಳಿ ಐತಿ. ಇಲ್ಲಿ ಆ್ಯಪಲ್ ಕಾರ್ ಪ್ಲೇ ಅಂತೇಳಿ ಐತಿ. ನಮ್ಮದು ಆ್ಯಪಲ್ ಮೊಬೈಲ್ ಇಲ್ಲ, ಹಾಗಾಗಿ ನಾವು ಆ್ಯಂಡ್ರಾಯ್ಡ್ ಆಟೋ ಅಂತೇಳಿ ಹಾಕ್ಕೊಂಡಿದ್ವಿ. ಇದರಲ್ಲಿ ಫೋನ್ ಅಂತೇಳಿ ಐತಿ. ಫೋನ್ನಲ್ಲಿ ಹೋದರೆ ಮೆಸೇಜ್, ರಿಂಗ್ ಟೋನ್ಸು ಅವೆಲ್ಲ ಐತಿ. ಇದರಲ್ಲಿ ಮಾರುತಿ ಸುಜುಕಿ, ಅಂದರೆ ನಿಮ್ಮದು ಡಿವೈಸ್ ನೇಮ್, ನಿಮ್ಗೆ ಯಾವ ನೇಮ್ ಬೇಕು ಆ ನೇಮ್ ಇಟ್ಕೋಬೋದು. ನಾನು ಏನು ಮಾಡ್ತೀನಿ, ಮಾರುತಿ ತೆಗಿತೀನಿ. ತೆಗೆದು ನನ್ನ ಹೆಸರು ಹಾಕ್ತೀನಿ ಇಲ್ಲಿ, ಸಂಜು ರೆಡ್ಡಿ. ಅಂದರೆ ಈಗ ನೀವು ಇನ್ ಕೇಸ್ ಏನಾದರೂ ಬ್ಲೂಟೂತ್ ಅದ ಆನ್ ಮಾಡಿದರೆ ನಮ್ಮ ನೇಮ್ ತೋರಿಸ್ತೈತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ಈ ಥರ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇಲ್ಲಿ ಫೋನು, ಕನೆಕ್ಟು, ಮೀಡಿಯಾ. ಆ್ಯಂಡ್ ಇನ್ ಕೇಸ್ ನೀವು ಸಾಂಗ್ ಪ್ಲೇ ಮಾಡಿದರೆ ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಅಂದರೆ ಸಾಂಗ್ ಬೇಕಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ನಾವು. ಮತ್ತು ಇಲ್ಲಿ ಆ್ಯಂಡ್ ಇದು FM ಈಗ ಆನ್ ಆಯ್ತಲ್ಲ, ಅದು FMದಾಯ್ತು. ಆ್ಯಂಡ್ ಇದರಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸೌಂಡ್ ಆನ್ ಮತ್ತು ಆಫ್ ಮಾಡ್ಕೊಳ್ಳೋದು, ಅಂದರೆ ಜಾಸ್ತಿ ಕಮ್ಮಿ ಮಾಡೋದು. ಇದು ಸಾಂಗ್ನ ಚೇಂಜ್ ಮಾಡೋ ಬಟನ್ ಆಗಿರ್ಬೋದು. ಇದು ಸಾಂಗ್ನ ಮ್ಯೂಟ್ ಮಾಡ್ಬೋದು. ಮತ್ತು ಇಲ್ಲಿ ಕಾಲ್ ರಿಸೀವ್ ಮಾಡೋದು, ಕಾಲ್ ಕಟ್ ಮಾಡೋದು, ಇವೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ನೀವು ಈ ಆ್ಯಂಡ್ರಾಯ್ಡ್ನಲ್ಲಿ ಕೆಲವೊಂದು ಫೀಚರ್ಸ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡೋ ಥರ ಇಲ್ಲ. ಯಾಕಂದರೆ ಹೊರಗಡೆ ಹಾಕಿರ್ತಕ್ಕಂಥ ಆ್ಯಂಡ್ರಾಯ್ಡ್ ಡಿಸ್ಪ್ಲೇನಲ್ಲಿ ಯೂಟ್ಯೂಬು ಅದೆಲ್ಲ ಪ್ಲೇ ಆಗ್ತೈತೆ. ಬಟ್ ಇದರಲ್ಲಿ ಆ ಥರ ಅಲ್ಲ. ನಿಮ್ಗೇನಾದರೂ ಈಗ ಇನ್ ಕೇಸ್ ನೋಡಿರಿ, ಫಾರ್ ಎಕ್ಸಾಂಪಲ್ ನ್ಯಾವಿಗೇಷನ್ ನೋಡಬೇಕಾಗಿತ್ತು. ನ್ಯಾವಿಗೇಷನ್ ನೋಡಬೇಕಾದ್ರೆ ನೀವೇನು ಮಾಡ್ಬೇಕಾಗ್ತದೆ ಇಲ್ಲಿ ಅಂದರೆ, ನೀವು ಒಂದು ವೈರ್ನ ಕನೆಕ್ಟ್ ಮಾಡ್ಬೇಕಿಲ್ಲಿ, US ಐತಲ್ಲ, ಚಾರ್ಜಿಂಗ್ ವೈರ್ನಿಂದ USB ಇರ್ತೈತೆ ನೋಡ್ರಿ, ಚಾರ್ಜಿಂಗ್ ವೈರ್ದು. ಅದನ್ನು ಏನು ಮಾಡಬೇಕು, ಮೊಬೈಲಿಗೆ ಕನೆಕ್ಟ್ ಮಾಡಿ
ನೀವು ಇದರಲ್ಲಿ ನ್ಯಾವಿಗೇಷನ್ ಅಂದರೆ ಮೊಬೈಲ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಆಪ್ಷನ್ಸ್ಗಳು ಅಥವಾ ಕೆಲವೊಂದು ಆ್ಯಪ್ಸ್ಗಳು ವರ್ಕ್ ಆಗ್ತೈತಿ. ಇನ್ ಕೇಸ್ ನಿಮ್ಗೆ ಏನಾದರೂ ವೀಡಿಯೋ ಪ್ಲೇ ಮಾಡಬೇಕಾದ್ರೆ ಇದರಲ್ಲಿ ವೀಡಿಯೋ ಪ್ಲೇ ಮಾಡೋಕ್ಕೆ ಬರ್ತೈತಿ, ಬಟ್ ಹೆಂಗೆ ಬರ್ತದೆ ಅಂದರೆ ಮೊಬೈಲ್ ಥ್ರೂ ಮಾಡ್ಬೋದು ನೀವು. ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಏನು ಒಂದು USB ಕೇಬಲ್ನ ಕನೆಕ್ಟ್ ಮಾಡ್ಬೇಕಂತ ಹೇಳಿದ್ನಲ್ಲ, ಆ ಥರ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಇಷ್ಟೇ. ಬಟ್ ಆ್ಯಂಡ್ರಾಯ್ಡ್ ವರ್ಕ್ ಆಗೋಲ್ಲ. ಆ್ಯಂಡ್ರಾಯ್ಡ್ ನಾವು ಮೊಬೈಲ್ ಹೆಂಗೆ ವರ್ಕ್ ಆಗ್ಬೇಕು, ಯೂಟ್ಯೂಬ್ ಅವೆಲ್ಲ ಬೇಕಂದರೆ ನೀವು ಇದು ಡಿಸ್ಪ್ಲೇನ ಚೇಂಜ್ ಮಾಡಿಸ್ಕೋಬೋದು. ಬಟ್ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಫ್ರಮ್ ಕಂಪ್ನಿ, ಒರಿಜಿನಲ್ ಕ್ವಾಲಿಟಿ ಇರುತ್ತೆ. ಹಂಗಾಗಿ ಇದು ಚೇಂಜ್ ಮಾಡ್ಕೊಳ್ಳೋದು ಅಷ್ಟು ಕರೆಕ್ಟ್ ಅಲ್ಲ. ಇಂಟ್ರೆಸ್ಟ್ ಇದ್ದವರು ಬೇಕಿದ್ರೆ ಮಾಡ್ಕೋಬೋದು. ನಮಗೇನು ಜಾಸ್ತಿ ಯೂಸ್ ಆಗೋಲ್ಲ, ಹಂಗಾಗಿ ನಾವು ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಓಕೆ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.